ಹೌ ಟು ಬ್ರದರ್ಸ್ ಮೇಡ್ $1 billion ಕಂಪ್ನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ಇಬ್ಬರು ಯಂಗ್ ಏಜ್ ಹುಡುಗರು $1 billion ಕಂಪ್ನಿ ಹೆಂಗೆ ರೆಡಿ ಮಾಡ್ಯಾರ ಅಂತ ಅದ್ರ ಕೇಸ್ ಸ್ಟಡಿ ಬಗ್ಗೆ ಮಾತಾಡೋಣ. ಆ್ಯಂಡ್ ಅದಕ್ಕಿಂತ ಒಂದು ಮೂರು ತಿಂಗ್ ಮೊದಲು ಏನು ಹೇಳ್ಬೇಕಲ್ಲತ್ತೀನಿ ಅಂದ್ರೆ, ಇವಾಗಿನ ಜನ್ರೇಷನ್ದಾಗ ಸ್ಟಾರ್ಟಪ್ ಕಂಪ್ನಿ ಎಲ್ಲರೂ ಸ್ಟಾರ್ಟ್ ಮಾಡ್ಲತ್ತಾರ. ನಿಮ್ಗೆ ಗೊತ್ತದ, ನಂದು ಈ ಕಂಪ್ನಿ, ನಂದು ಆ ಕಂಪ್ನಿ ಅಂತ ರೆಡಿ ಮಾಡ್ಲತ್ತಾರ. ಮಾಡಲಿ, ಒಳ್ಳೇದೇ. ಬಟ್ ಸ್ಟಾರ್ಟಪ್ ಕಂಪ್ನಿ ರೆಡಿ ಮಾಡಿ ಇನ್ನೊಬ್ಬರ ಬಲ್ಲಿ ಫಂಡ್ ರೈಸ್ ಮಾಡಿ ಮಾರ್ಕೆಟಿಂಗ್ ಆ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡಿದ್ರೆ ಭೀ ಪ್ರಾಫಿಟೇಬಲ್ ಇಲ್ಲ, ಅದು ಲಾಸ್ ಮೇಕಿಂಗ್ದಾಗೆ ಅದ. ಆ್ಯಂಡ್ ಇಂಡಿಯಾದಾಗ 90% ಸ್ಟಾರ್ಟಪ್ ಕಂಪ್ನಿಗಳು ರೀಸೆಂಟಾಗಿ ಕ್ಲೋಸ್ ಆಗ್ಯದ. ಅದು ಡಾಟಾ ಬಿ ಇಲ್ಲದ, ನೀವು ನೋಡಿರಬೇಕು. ಆ್ಯಂಡ್ ಇಂಥ ಮಾರ್ಕೆಟ್ದಾಗ ಭೀ ಇಲ್ಲೊಂದು ಕಂಪ್ನಿ ಅದ, $1 ಭೀ ಯಾರ ಬಲ್ಲಿ ಭೀ ಇನ್ವೆಸ್ಟ್ಮೆಂಟ್ ತೊಂದಿಲ್ಲ, $1 ಭೀ ಮಾರ್ಕೆಟಿಂಗ್ ಸಲುವಾಗಿ ಖರ್ಚು ಮಾಡಿಲ್ಲ. 2,000 ಕೋಟಿಗಿಂತ ಜಾಸ್ತಿ ಅದ. ಅದು ಯಾವ ಕಂಪ್ನಿ ಗೆಸ್ ಮಾಡ್ರೆ ನೋಡೋಣ. ಒನ್ ಆಫ್ ದಿ ಮೋಸ್ಟ್ ಪ್ರಾಫಿಟೇಬಲ್ ಸ್ಟಾರ್ಟಪ್ ಕಂಪ್ನಿ ಜಿರೋದಾ. ಎಸ್, ಇದ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಅದ್ರ ಫೌಂಡರ್ಸ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವ್ರು ಬಂದುಬಿಟ್ಟು ಕರ್ನಾಟಕದವರೇ ಆಗಿರ್ತಾರೆ. ಇವ್ರ ಫಾದರ್ ಕೆನರಾ ಬ್ಯಾಂಕ್ನಲ್ಲಿ ಮ್ಯಾನೇಜರು, ಆ್ಯಂಡ್ ಇವರು ತಾಯಿ ವೀಣಾ ಹೇಳ್ಕೊಡೋ ಟೀಚರು. ಆ್ಯಂಡ್ ನಿಖಿಲ್ ಆ್ಯಂಡ್ ಕಾಮತ್ ಇವರಿಬ್ಬರು ಅಣ್ಣ ತಮ್ಮ ಸೇರಿ ಈ ಕಂಪ್ನಿ ರೆಡಿ ಮಾಡಿ ಆ ಏಜ್ದಾಗ ಕಾಲೇಜ್ ಅದು ಹೋಗಿ ಎಜುಕೇಷನ್ ಅದು ಚಲೋ ತಂದು ಕಂಪ್ನಿನ ಕೆಲಸ ಮಾಡ್ಬೇಕಂತಾರೆ. ಬಟ್ ಇವ್ರಿಗೆ ಅದು ತಲೆಯಾಗಿರಲಿಲ್ಲ. ಇವ್ರ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ಮಾರ್ವಾಡಿ ಫ್ರೆಂಡ್ಸ್ ಆಗಿರ್ತಾರೆ, ಬರೀ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವರಿಗೂ ಒಂದು ಕ್ಯೂರಿಯಾಸಿಟಿ ಬರ್ತದೆ, ಏನು ಟ್ರೇಡಿಂಗ, ಏನು ಸ್ಟಾಕ್ ಮಾರ್ಕೆಟ್, ಏನು ಮಾತಾಡ್ತಾರೆ. ಅವಾಗ ನಿತಿನ್ ಕಾಮತ್ ಅವರು ಟ್ರೇಡಿಂಗ್ ಅದು ಏನಂತಾರ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಅವ್ರು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಿಗೆ ಇವಾಗ ಇದ್ದೆಲ್ಲ ಫೆಸಿಲಿಟಿ ಇರಲಿಲ್ಲ, ಯೂಟ್ಯೂಬ್ ಆಯಿತು, ಆ್ಯಂಡ್ ಬ್ರೋಕರೇಜು ಡಿಜಿಟಲಿ ಇರಲಿಲ್ಲ, ಮ್ಯಾನ್ಯಲ್ ಆಗಿತ್ತು. ಅಂಥ ಟೈಮ್ದಾಗೆ ಅವರು ಹೆಂಗೋ ಮಾಡಿ ಅದ್ರ ಬಗ್ಗೆ ಎಲ್ಲ ನಾಲೆಜ್ ತಂದು ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗೆಲ್ಲ ಅವ್ರು ಸ್ವಲ್ಪ ಪ್ರಾಫಿಟ್ ಮಾಡ್ತಿದ್ರು, ಸ್ವಲ್ಪ ಲಾಸ್ ಆಗ್ತಿತ್ತು, ಇವೆಲ್ಲ ಕಂಟಿನ್ಯೂಸ್ ಆಗಿ ನಡೀತಿತ್ತು. ಕ್ರ್ಯಾಶ್ ಆದ್ಮೇಲೆ ಅವ್ರ ರೊಕ್ಕ ಎಲ್ಲ ಫುಲ್ ಲಾಸ್ ಆಗ್ಬಿಡ್ತದೆ. ಎಜುಕೇಷನ್ಗೆ ಬಿಟ್ಟರು, ಬರೀ ಟ್ರೇಡಿಂಗ್ದಾಗೆ ಇದ್ದಿದ್ದಕ್ಕೆ ಇವಾಗ ಏನು ಮಾಡ್ಬೇಕು, ಅವ್ರಿಗೆ ಆಪ್ಷನ್ ಇಲ್ಲ, ಜಾಬ್ ಹುಡುಕಾಡ್ತಾರೆ. ಜಾಬು ಸಿಗ್ತಾರೆ ಅವ್ರಿಗೆ. US ಬೇಸ್ಡ್ ಕಂಪ್ನಿ ಇರ್ತದ್ದು, ಇನ್ಶೂರೆನ್ಸ್ ಎಲ್ಲರಾಗಿ ಜಾಯ್ನ್ ಆಗ್ತಾರೆ. ಅಲ್ಲಿ ನೈಟ್ ಶಿಫ್ಟ್ ಇರ್ತಾರೆ. ಈಗ ಇಲ್ಲಿ ಡೇ ಇಂಡಿಯಾದಾಗ ಡೇ ಇತ್ತು ಅಂದ್ರೆ USA ನೈಟ್ ಇರ್ತಾರೆ. ನಾರ್ಮಲ್ ಅವ್ರಿಗೆ ಕಾಲ್ ಮಾಡ್ತಾರೆ, ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸೇಲ್ ಮಾಡ್ತಾರೆ. ಮಾರ್ನಿಂಗ್ ಮನೆಗೆ ಬಂದು ಮತ್ತೆ ಟ್ರೇಡಿಂಗ್ ಮಾಡ್ತಾರೆ. ಅದು ಅವ್ರ ಪ್ಯಾಷನ್ ಆಗ್ತದೆ ಟ್ರೇಡಿಂಗ್. ಅವ್ರು ಬಟ್ ಬಿಡ್ತಿದ್ದಿಲ್ಲ, ಇವತ್ತು ಲಾಸ್ ಆಗ್ಯದ, ಇವತ್ತು ಪ್ರಾಫಿಟ್ ಆಗ್ಯದ, ಇಲ್ಲ ನನಗೆ $1,00,000 ಬಂದವ ಸ್ಟಾರ್ಟ್ ಮಾಡಬೇಕು, ಆ ಮೆಂಟಾಲಿಟಿ ಇರಲಿಲ್ಲ. ಅದೇ ಒಂದು ಫ್ಯಾಷನ್ ಪ್ರೊಫೆಷ್ನಲ್ ಆಗ್ತೊಂದು ಅವರು ಟ್ರೇಡಿಂಗ್ ಮಾಡ್ತಿರೋ, ನೈಟ್ ಶಿಫ್ಟ್ದಾಗ ವರ್ಕ್ ಮಾಡ್ತಿರೋ. ಅಲ್ಲಿ 8 ಸಾವಿರ ಇದ್ರೂ ಭೀ ಅವರು ಇನ್ನೂ ಜಾಬ್ ಇಟ್ಟಿದ್ದಿಲ್ಲ. ಹಾಗೆ ಎಷ್ಟಾಗ್ತದೆ ಅವ್ರು ಪರ್ಫೆಕ್ಟ್ ಆಗತ್ತಲ್ಲ ಟ್ರೇಡಿಂಗ್ ಮಾಡ್ತಿರೋ, ಜಾಬ್ ಭೀ ಅಲ್ಲೇ. ಹಿಂಗೆ ಒಂದು ದಿವಸ ಜಿಮ್ಮಿಗೆ ಹೋಗಿರ್ತಾರೆ. ಅವ್ರಿಗೆ ಜಿಮ್ಮಿಗೆ ಹೋದ್ಮ್ಯಾಗ ಈ ನಾರ್ಮಲ್ ಜಿಮ್ದಾಗ ಮೆಂಬರ್ಸ್ ಇರ್ತಾರೆ, ಅವರು USA ಆಗಿರ್ತಾರೆ. USA ವರ್ಕ್ ಮಾಡ್ತಿರ್ತಾರೆ, USA ಆಗಿರ್ತಾರೆ ಅಂತ. USA ವರ್ಕ್ ಮಾಡ್ತಿರ್ತಾರೆ. ಹಿಂಗೆ ಪರಿಚಯ ಆಗ್ತಾರೆ. ಪರಿಚಯ ಆಗಿ ಪಾರ್ಟಿ ಪಪ್ಪದು ಹೋಗೋದು ಸ್ಟಾರ್ಟ್ ಆಗ್ತದೆ. ಈಗ ನಾರ್ಮಲ್ ಫ್ರೆಂಡ್ಸ್ ಆದ್ಮೇಲೆ ಈಗ ನಾವು ಕಾಮನಾಗಿ ಮಾತಾಡ್ತೀವಲ್ಲ, ಏನು ಮಾಡ್ತೀರಿ ನೀವು, ಏನಿಲ್ಲ. ಆ ಟೈಮಿಗೆ ನಿತಿನ್ ಕಾಮತ್ ಅವ್ರು ಹೇಳ್ತಾರೆ, ನಾ ಟ್ರೇಡರ್ ಇದ್ದೀನಿ ರೀ, ಟ್ರೇಡಿಂಗ್ ಮಾಡ್ತೀನಿ, ಈಗ ನನ್ನ ಪೋರ್ಟ್ಫೋಲಿಯೋ ಹಿಂಗಿಲ್ಲ ಅಂತ ಅವ್ರು ಪ್ರಾಫಿಟ್ ತೋರಿಸ್ತಾರೆ. ಅವ್ರು ಒಂದು ಸೆಕೆಂಡ್ ಶಾಕ್ ಆಗಿಬಿಡ್ತಾರೆ. ನಾರ್ಮಲ್ ಆಗಿ ಸ್ಯಾಲ್ರಿ ಮಾಡೋರಿಗೆ ಸ್ಯಾಲ್ರಿ ಬರ್ಬೇಕಂದ್ರೆ 1 ಮಂತ್ ಬೇಕು. ಬಟ್ ಟ್ರೇಡರ್ಸ್ ಹಂಗಿರಲ್ಲ, ಇನ್ವೆಸ್ಟರ್ಸ್ ಹಂಗಿರಲ್ಲ, ಯಾವಾಗ ಭೀ ಏನು ಭೀ ಆಗ್ಬೋದು. ಇವ್ರು ಪ್ರಾಫಿಟೇಬಲ್ ಟ್ರೇಡರ್ ಆಗಿರೋದ್ರಿಂದ ಅವ್ರಿಗೊಂದು ಏನೋ ಹೋಪ್, ನಂದು ದುಡ್ಡು ಡಬಲ್ ಮಾಡಿಕೊಡ್ಬೋದಲ್ಲ ನಿತಿನ್ ಅವರು ಅಂತ. ಅವ್ರು ಏನು ಮಾಡ್ತಾರೆ, ಹಂಗೆ ಇಮಿಡಿಯೇಟ್ ಒಂದು $25 ಲಕ್ಷ ಚೆಕ್ ನಿತಿನ್ ಅವ್ರ ಕೈದಾಗ ಕೊಟ್ಬಿಡ್ತಾರೆ. ಆ ನಿತಿನ್ ಅವ್ರ ಕೈದಾಗ ಕೊಟ್ಬಿಟ್ಟು $25 ಲಕ್ಷ ಚೆಕ್ ನೀನು ನನ್ನ ಅಕೌಂಟ್ ಹ್ಯಾಂಡಲ್ ಮಾಡಂತ. ಆ ಹ್ಯಾಂಡಲ್ ಮಾಡೋದಕ್ಕೆ ಇಷ್ಟೊಂದು ಚಾರ್ಜ್ ಕೊಡ್ತಾರೆ. ಇವರು ಖುಷಿಯಿಂದ ಓಕೆ ಅಂತಾರೆ. ಆ ಕಡೆ ಅವ್ರ ಅಕೌಂಟ್ಲಿಂದ ಟ್ರೇಡ್ ಮಾಡ್ತಾರೆ, ಈ ಕಡೆ ಇವ್ರ ಅಕೌಂಟ್ಲಿಂದ ಟ್ರೇಡ್ ಮಾಡ್ತಾರೆ. ಇವ್ರಿಗೆ ಏನು ಪ್ರಾಫಿಟ್ ಆಗಿರ್ತದೆ ಅದ್ರಾಗ ಇಷ್ಟೊಂದು ಪರ್ಸೆಂಟ್ ಕೊಡ್ತೀನಿ ಅಂತ ಮಾತಾಗಿರ್ತದೆ. ಅವ್ರು ಯೂಸರ್ ID ಪಾಸ್ವರ್ಡ್ ಅಂತ ಇವರು ಅದೇ ಕಂಟಿನ್ಯೂಸ್ ಮಾಡ್ತಾರೆ. ಅದು ಪ್ರಾಫಿಟೇಬಲ್ ಆಗೋ ಟೈಮಿಗೆ ಹಾಗೆ ನೆಕ್ಸ್ಟ್ ಅವ್ರ ಫ್ರೆಂಡ್ಸ, ಅವ್ರ ಆಫೀಸ್ದವರು, ಕೊಲೀಗ, ಹಿಂಗೆ ನಂದು ಹ್ಯಾಂಡಲ್ ಮಾಡು ಅಂತ ಬರೋ ಟೈಮಿಗೆ 2 ಇದ್ದರು, 4 ಮಂದಿ ಆದರು, 6 ಮಂದಿ ಆದರು. ಅವಾಗ ಅವ್ರಿಗೆ ಮ್ಯಾನೇಜ್ ಮಾಡಬೇಕಾಗ್ತದೆ. ಈಗ ಒಂದು ಯೂಸರ್ ID ಪಾಸ್ವರ್ಡ್ಲಿಂದ ಒಬ್ಬರದು ಇಬ್ಬರದು ಯೂಸ್ ಮಾಡ್ಬೋದು. ಈಗ 10 ಮಂದಿ ಕ್ಲೈಂಟ್ಸ್ ಇದ್ದಾಗ ಹೆಂಗೆ ಯೂಸ್ ಮಾಡೋಕ್ಕಾಗ್ತದೆ. ಅವಾಗ ಬೇರೆಯೊಬ್ಬರು ಸಜೆಷನ್ ಕೊಡ್ತಾರೆ ಅವ್ರಿಗೆ, ಹಿಂಗೆ ಇತ್ತು ಅಂದ್ರೆ ನೀ ಇಲ್ಲಿ ಹೋಗು, ರಿಲಯನ್ಸ್ದವ್ರದ್ದು
ಸಬ್ ಬ್ರೋಕರ್ ಆಪ್ಷನ್ ಅದ, ನೀ ಅಲ್ಲಿ ಸಬ್ ಬ್ರೋಕರ್ ಆಗಿ ಅಟ್ಯಾಚ್ ಆಗು, ಎಲ್ಲ ಅವರೇ ಮೇಂಟೈನ್ ಮಾಡ್ತಾರೆ. ಅವ್ರದ್ದು ಪ್ರಾಫಿಟ ಲಾಸ ಅದು ಏನಿರ್ತದ ಪೂರಾ ಅಂತ ಹೇಳೋದು. ಇವ್ರು ಏನು ಮಾಡ್ತಾರೆ, ಸೀದಾ ಅಲ್ಲಿ ಹೋಗಿ ಸಬ್ ಬ್ರೋಕರ್ ಆಗಿ ಅಟ್ಯಾಚ್ ಆಗ್ತಾರೆ. ಸಬ್ ಬ್ರೋಕರ್ ಆಗಿ ಅಟ್ಯಾಚ್ ಆದ್ಮೇಲೆ ಅವಾಗಿನ ಟೈಮಿಗೆ ಮ್ಯಾನ್ಯುವಲ್ ಇದ್ದಾಗ ಒಂದು ಪರ್ಚೇಸ ಒಂದು ಸೆಲ್ ಮಾಡ್ಬೇಕಂದ್ರೆ ಇವಾಗಿದ್ದಂಗೆ ನಾವು ಹೋಲ್ಡ್ ಮಾಡಿಟ್ರೆ ಜೀರೋ ಅಲ್ಲ, ಜೀರೋದಾಗ ಚಾರ್ಜಸ್ GST CST ಅದು ಏನು ಕಟ್ತೀವಿ, ಬಟ್ ಬ್ರೋಕರೇಜ್ ಚಾರ್ಜಸ್ ಜೀರೋ ಅಲ್ಲ. ಮ್ಯೂಚುವಲ್ ಫಂಡಿಗೆ ಇಂಟ್ರಾಡೇ ಟ್ರೇಡಿಗೆ ಅದನ್ನು 20 ರೂಪೀಸ್ 50 ರೂಪೀಸ್ ಇರ್ತದೆ. ಬಟ್ ಅವಾಗ ಹಂಗಿರಲಿಲ್ಲ. ಅವಾಗ ನಾವು ಏನು ಪರ್ಚೇಸ್ ಮಾಡ್ತೀವಿ ನೋಡ್ರಿ, ಅದ್ರ ವ್ಯಾಲ್ಯೂ ಮ್ಯಾಗ 1% 2% ಇರ್ತೀವಿ. ಇದು ಎಲ್ಲ ವಿಚಾರ ಮಾಡಿ 2008 ಕ್ರ್ಯಾಶ್ ಆಗ್ತದೆ, US ಹೌಸಿಂಗ್ ಕ್ರೈಸಸ್. ಅದು ನಿಮಗೆಲ್ಲರಿಗೂ ಗೊತ್ತಿರಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಭೀ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅದ್ರ ಬಗ್ಗೆ ನೋಡ್ಕೊಂಡು ಏನು ಡೀಟೇಲ್ ಆಗಿ ಹೇಳ್ತೀನಿ. ಆ ಟೈಮಿಗೆ ನಿತಿನ್ ಕಾಮತ್ ಅವರು ಒಂದು ಒಳ್ಳೆ ದುಡ್ಡು ಮಾಡ್ತಾರೆ ಕ್ರ್ಯಾಶ್ ಟೈಮಿಗೆ. ಆ ಕ್ರ್ಯಾಶ್ ಟೈಮಿಗೆ ಅಷ್ಟೆಲ್ಲ ದುಡ್ಡು ಹಾಕೋದು ಅವ್ರು ಏನು ಮಾಡ್ತಾರೆ, ಟ್ರೇಡಿಂಗ್ ಸ್ಟಾಕ್ ಇವಾಗ ಈಗ ಯಾರೇ ಜಾಬ್ ಮಾಡ್ತಾರೆ ಒಂದು ರಿಟೈರ್ಮೆಂಟ್ ಅಂತ ಇರ್ತದೆ, ಅವ್ರು ಡಿಸೈಡ್ ಮಾಡ್ತಾರೆ ನಾನು ಟ್ರೇಡಿಂಗ್ ರಿಟೈರ್ಮೆಂಟ್ ತೊಗೊಂಡು ನಂದೇ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಾಗಿ, ಇವರಿಗೆಲ್ಲರಿಗೂ ಕ್ಲೈಂಟ್ಸ್ ಕೊಡಿ, ನಂದೇ ಪ್ಲ್ಯಾಟ್ಫಾರ್ಮ್ ಕೊಡಾಗಿ ಅಂತ. ಅವ್ರು ಏನು ಮಾಡ್ತಾರೆ ಅಂದ್ರೆ ಅವ್ರು ಡಿಜಿಟಲೈಸೇಷನ್ ಮಾಡ್ತಾರೆ. ಮ್ಯಾನ್ಯುವಲ್ ಇದು ಜೀರೋದಾಗ ಬೈಯಿಂಗ ಸೆಲ್ಲಿಂಗ ಎಲ್ಲರಿಗೂ ಸ್ವಲ್ಪ ಈಸಿ ಆಗೋ ಟೈಪ್ ಮಾಡ್ತಾರೆ. ಆ ಈಸಿ ಆಗೋ ಟೈಪ್ ತಂದಾಗ ಮೊದಲು ಏನು ಮಾಡ್ತಾರೆ ಇವರು, ಕ್ಲೈಂಟ್ಸ್ ಎಲ್ಲ ರಿಲಯನ್ಸ್ದಾಗ ಏನು ಟೈಪ್ ಮಾಡಿರ್ತಾರೆ ಅವೇ ಕ್ಲೈಂಟ್ಸ್ ಜೀರೋದಾಗ ತೊಗೊಂಡ್ಬರ್ತಾರೆ. ಒಂದು ಟೈಮ್ ರಿಸ್ಕ್ ತೊಗೊಂಡು ಏನಾಗ್ತದೆ, ರಿಸ್ಕ್ ತೊಗೊಂಡಾಗೆ ಅಲ್ಲ ಬಿಸ್ನೆಸ್ ಗ್ರೋತ್ ಆಗೋದು. ಅದು ಆದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಹಾಗೆ ಈಗ ಅವ್ರು 10 ಮಂದಿ ಬಂದಾರಂದ್ರೆ ಅವ್ರು ಇನ್ನೊಂದು 10 ಮಂದಿ ರೆಫರ್ ಮಾಡಿರ್ತಾರೆ. ಟೋಟಲ್ 20 ಮಂದಿ ಆಯ್ತು. ಅವ್ರು 20 ಮಂದಿ ಇನ್ನೊಂದು 20 ಮಂದಿ ಮಾಡೋದ್ರಲ್ಲಿಂದ ಹಿಂಗೆ ಒಂದು ಎಂಪೈರ್ ಆಯಿತು. ಇವತ್ತಿನ ಡೇಟ್ದಾಗ ಅವ್ರದ್ದು ಆ್ಯಕ್ಟಿವ್ ಕ್ಲೈಂಟ್ಸ್ 70 lakhs 70 lakhs. ಎಸ್, ಹಿಂಗೆ ಅವ್ರ ಜರ್ನಿ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆಗಿ ಅವರು ಅವ್ರ ಜರ್ನಿ ಸ್ಟಾರ್ಟ್ ಆಗ್ತದೆ. ಇವರು ನಿತಿನ್ ಕಾಮತ್ ಅವರು ಪೂರಾ ಏನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಪ್ಲಿಕೇಶನ್ ಬಗ್ಗೆ Z ಅವ್ರು ನೋಡ್ಕೊತಾರೆ. ಅವ್ರ ತಮ್ಮ ನಿಖಿಲ್ ಕಾಮತ್ ಅವ್ರು ಪೂರಾ ಮಾರ್ಕೆಟಿಂಗ ಇದ್ರ ಬಗ್ಗೆ ಎಲ್ಲ ಅವ್ರು ನೋಡ್ಕೊತಾರೆ. ಹೀಗೆ ಈ ಕಂಪ್ನಿ ಸ್ಟಾರ್ಟ್ ಆಗಿ ಇವತ್ತಿನ ಡೇಟ್ದಾಗ $1 billion ಕಂಪ್ನಿಯಾಗಿ ನಿಂದಿರ್ತಾರೆ. ಅವ್ರ ನೆಟ್ವರ್ಕ್ ಬಂದುಬಿಟ್ಟು $1 billion ಇದೆ. ವರ್ಲ್ಡ್ ಟಾಪ್ ರಿಚೆಸ್ಟ್ ಪರ್ಸನ್ನಲ್ಲೂ ಅವ್ರ ಹೆಸರಿದೆ. ಆ ಟೈಮ್ದಾಗ ಇಷ್ಟೆಲ್ಲ ಡಿಜಿಟಲ್ ಇರಲಿಲ್ಲ, ಈ ಟೈಪ್ ಫೆಸಿಲಿಟಿ ಇರಲಿಲ್ಲ. ಇವಾಗ ChatGPT ಅದ, ನೀವು ಒಂದು ಕ್ಲಿಕ್ ಹೊಡೆದ್ರೆ ಸಾಕು ನಿಮ್ಮ ಎದುರೆಲ್ಲ ಬಂದುಬಿಡ್ತಾರೆ ಡೀಟೇಲ್ಸ್. ನೀವು ಅಷ್ಟು ತಲೆ ಕೆಡಿಸ್ಕೊಂಡು ಸರ್ಚ್ ಮಾಡೋದೇ ಬೇಕಾಗಿಲ್ಲ. ಇವಾಗ ಈ ಥರ ಕಂಪ್ನಿ ರೆಡಿ ಮಾಡೋಕ್ಕೆ ಸಾಧ್ಯನಾ, ಏನಾಗಲ್ವಾ ಅಂಬೋದು ನನಗೆ ಕಮೆಂಟ್ನಲ್ಲಿ ಹೇಳಿ. ಆ್ಯಂಡ್ ಇದೇ ಥರ ನಿಮ್ಮ ಮನೇಲಿ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಲ್ಲತ್ತಿರೋ, ನಿಮ್ಮ ರಿಲೇಟಿವ್ಸ್ದಾಗ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಲ್ಲತ್ತಿರೋ ಅಂದರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿಸೋದು ಮರಿಬೇಡ್ರಿ. ಇದೇ ಥರ ನಿಮಗೆ ವಿಡಿಯೋಸ್ ಬೇಕಾಗಿವು ಫ್ಯೂಚರ್ದಾಗ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಡ್ರಿ. ಇದಿಷ್ಟು ಹೇಳಿ ನಾನು ಮಾಡಿ ಮುಗಿಸ್ತೀನಿ. ಥ್ಯಾಂಕ್ ಯು.